ದಾವಣಗೆರೆಯ ವೀರಶೈವ ಪಂಚಮಸಾಲಿ ಗುರುಪೀಠದ ಸಂಘರ್ಷ ತಾರಕಕ್ಕೇರಿದೆ. ಕೆಲವು ದಿನಗಳ ಹಿಂದಷ್ಟೇ ಪಂಚಮಸಾಲಿ ಗುರುಪೀಠದಿಂದ ಮಠದ ಹಣವನ್ನು ದುರುಪಯೋಗ ಮಾಡಿದ್ದಾರೆ ಎಂದು ವಚನಾನಂದ ಸ್ವಾಮೀಜಿಯನ್ನು ಉಚ್ಚಾಟನೆ ಮಾಡಲಾಗಿತ್ತು. ಈಗ ಮತ್ತೆ ಇದೇ ವಿಚಾರವಾಗಿ ಮತ್ತೆ ಹೈಡ್ರಾಮವೇ ನಡೆದಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪಂಚಮಸಾಲಿ ಪೀಠದಲ್ಲಿ ಭಾರೀ ಅವ್ಯವಹಾರ ಆರೋಪ. ಮಠದಲ್ಲಿ ಟ್ರಸ್ಟಿ ವರ್ಸಸ್ ವಚನಾನಂದ ಶ್ರೀಗಳ ನಡುವೆ ಸಮರ. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ದಶಕಗಳಿಂದ ನಡೀತಾ ಇದ್ದ ಶೀತಲ ಸಮರ ಈಗ ಬಹಿರಂಗ ಸಂಘರ್ಷಕ್ಕೆ ತಿರುಗಿದೆ. ಕೆಲವು ವಾರಗಳ ಹಿಂದೆಯಷ್ಟೇ ದಾವಣಗೆರೆ ವೀರಶೈವ ಪಂಚಮಸಾಲಿ ಗುರುಪೀಠದಿಂದ ವಚನಾನಂದ ಸ್ವಾಮೀಜಿಯನ್ನ ಅಕ್ರಮ ಮತ್ತು ಮಠದ ಹಣ ದುರುಪಯೋಗದ ಮೇಲೆ ಪಂಚಮಸಾಲಿ ಮಠದ ಟ್ರಸ್ಟ್ನಿಂದ ಉಚ್ಚಾಟನೆ ಮಾಡಲಾಗಿತ್ತು. ಈಗ ಮತ್ತೆ ಪಂಚಮಸಾಲಿ ಪೀಠದಲ್ಲಿ ವಚನಾನಂದ ಸ್ವಾಮೀಜಿ ಮತ್ತು ಟ್ರಸ್ಟಿಗಳ ನಡುವೆ ತೀವ್ರ ಗುದ್ದಾಟ ನಡೀತಾ ಇದೆ. ಮಠದ ಆಡಳಿತ ಮಂಡಳಿಯು ಭಕ್ತರ ದೇಣಿಗೆ ಮತ್ತು ಸರ್ಕಾರದ ಅನುದಾನದಲ್ಲಿ ಭಾರೀ ಅವ್ಯವಹಾರ ನಡೆಸಿದೆ ಎಂದು ವಚನಾನಂದ ಸ್ವಾಮೀಜಿ ಗಂಭೀರ ಆರೋಪಿಸಿದ್ದಾರೆ. ಅದರಲ್ಲೂ ರಾಜ್ಯ ಸರ್ಕಾರದಿಂದ ವಸತಿ ಗೃಹ, ಹಾಸ್ಟೆಲ್ ಮತ್ತು ಸಮುದಾಯ ಭವನ ನಿರ್ಮಾಣಕ್ಕಾಗಿ ಬಂದಿದ್ದ 10 ಕೋಟಿ ರೂಪಾಯಿ ಅನುದಾನದಲ್ಲಿ ಗೋಲ್ಮಾಲ್ ನಡೆದಿದೆ ಎಂಬುದು ಶ್ರೀಗಳ ವಾದ. ಟ್ರಸ್ಟಿಗಳು ಮತ್ತು ಆಡಳಿತಾಧಿಕಾರಿಗಳು ನಕಲಿ ಸಹಿ ಮಾಡಿ ಅನುದಾನ ಬಿಡುಗಡೆ ಮಾಡಿಸಿಕೊಂಡಿದ್ದಾರೆ ಅಂತ ಶ್ರೀಗಳು ಆರೋಪ ಮಾಡಿದ್ದಾರೆ. ನೀವು ನೋಡ್ರಿ ಏನೇನು ಬರ್ದಾರ ಸ್ವಲ್ಪ ಓದ್ರಿ. ಯಾರ ಹಣ, ಯಾವಾಗ, ಯಾರ ಭಕ್ತರ ಹಣ, ತನ್ನ ಹಣ ಅಂತ ತಿಳ್ಕೊಂಡು ಬ್ಯಾಂಕ್ನಾಗ ಇಟ್ಟವ್ರು ಯಾರು ಅನ್ನೋದು ಹೇಳಿದಾರ. ಅವ್ರು ನಿನ್ನೆನೆ ಅವ್ರು ಉಚ್ಚಾಟಿತ್ರು. ಈಗ ಉಚ್ಚಾಟ ಮಾಡಕ್ ಹೋಗಿ ಉಚ್ಚಾಟರಾದವರು. ಹಾಗಾಗಿ ಇವತ್ತು ಲಕ್ಷೋಪಲಕ್ಷಣ ಭಕ್ತರು ಇರುವಂತ ಪೀಠ ಇದು. ಕರ್ನಾಟಕದಲ್ಲಿ ಹೆಂಗೆ ಆಂಧ್ರದಲ್ಲಿ ಕಾಪು ಜನಾಂಗಿದೆಯೋ, ಗುಜರಾತ್ದಲ್ಲಿ ಪಟೇಲ್ ಇದಾರೋ, ಹರಿಯಾಣದಲ್ಲಿ ಜಾಟ್ರಿ ಲಿಂಗಾಯತ ಪಂಚಮಸಾಲಿಗಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ತರಾತುರ್ಲಿ ಬಂದು ಈ ಎಲ್ಲಾ ಮಠಗಳದ್ದು ಒಂದು ದೊಡ್ಡ ಪುಸ್ತಕವನ್ನ ಮಾಡಿ ಯಾರು ಎಷ್ಟು ದುಡ್ಡು ಕೊಟ್ರಪ್ಪ, ಯಾರ ಕಬ್ಬಿನ ಕೊಟ್ರು, ಯಾರ ಮಣ್ಣು ಕೊಟ್ರು. ಯಾಕೆ ಮಣ್ಣು ತುಂಬಿಸಿರಲಿಲ್ಲ. ಹರಿಹರ ಜನ ತಾವೇ ವಾಲಂಟಿಯರ್ ಆಗಿ ಟ್ರಾಕ್ಟರ್ ತಂದು ಲೋಡ್ ಗಟ್ಟೆ ಮಣ್ಣು ಹಾಕಾರ. ಅದಕ್ಕೆ ಕೂಲಿನೂ ತಗೊಂಡಿಲ್ಲ, ಡೀಸೆಲ್ ತಾವ ಹಾಕೊಂಡಾರ. ಹರಿಹರ ತಾಲೂಕಿನಲ್ಲಿ 1,40,00,000 ರೂಪಾಯಿ ಸಂಗ್ರಹ ಆಗಿದೆ. ನಮ್ಮ ಸಂಸ್ಥಾಪಕ 1,40,00,000 ರೂಪಾಯಿ ಇಲ್ಲೇ ನಮ್ಮ ಬಾಬಾನವ್ರು ಇದಾರೆ. ಈಸ್ ಆಲ್ಸೋ ಫೌಂಡರ್ ಟ್ರಸ್ಟಿ. ಸೊ ಸರ್ಕಾರದಿಂದ 12 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಎಲ್ಲಿ ಈ ಸರ್ಕಾರ ಕೊಟ್ಟಂತ ಹಣ ಎಲ್ಲಿದೆ? ಈಗ ಎಲ್ಲಿ ವಿದ್ಯಾರ್ಥಿ ನಿಲಯ ಇದೆ, ಎಲ್ಲಿ ವಸತಿ ನಿಲಯ ಇದೆ, ಎಲ್ಲಿ ಸಮುದಾಯ ಭವನ ಇದೆ? ನಾವಂತರೂ ಹಣದಲ್ಲಿ ಚೆಕ್ ಸೈನ್ ಮಾಡಿಲ್ಲ, ಹಣಕಾಸಿನ ವ್ಯವಹಾರದಲ್ಲಿ ಇಲ್ಲ. ಎದ್ದನ ಜೋಗಿ ಹೆಗಲ ಮ್ಯಾಗ ಜೋಳಿ. ವಚನಾನಂದ ಶ್ರೀ ವರ್ಸಸ್ ಟ್ರಸ್ಟಿಗಳ ನಡುವೆ ಜಟಾಪಟಿ. ನಾವು ಪಾರದರ್ಶಕವಾಗಿದ್ದೇವೆ ಎಂದ ಟ್ರಸ್ಟಿಗಳು. ಇನ್ನು ಮಠದ ಆವರಣದಲ್ಲಿ ವಚನಾನಂದ ಶ್ರೀಗಳು ಹಾಗೂ ಟ್ರಸ್ಟಿಗಳ ನಡುವೆ ಜೋರಾದ ವಾಕ್ಸಮರವೇ ನಡೆಯಿತು. ಶ್ರೀಗಳ ಆರೋಪಕ್ಕೆ ಪ್ರತಿಯಾಗಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಬಿಸಿ ಉಮಾಪತಿ ಅವರು 2008ರಿಂದ 2026ರವರೆಗಿನ ಸಂಪೂರ್ಣ ಲೆಕ್ಕಪತ್ರಗಳ ಬ್ಯಾಗ್ ಹಿಡಿದು ಮಠಕ್ಕೆ ಆಗಮಿಸಿದ್ರು. ನಾವು ಪಾರದರ್ಶಕವಾಗಿದ್ದೇವೆ, ಶ್ರೀಗಳು ತಮ್ಮ ಉಚ್ಚಾಟನೆಯ ವಿಚಾರವನ್ನ ದಾರಿ ತಪ್ಪಿಸಲು ಲೆಕ್ಕದ ನಾಟಕವಾಡ್ತಿದ್ದಾರೆ. ಈಗ ಲೆಕ್ಕ ನೀಡಿದ್ದೇವೆ, ಶ್ರೀಗಳು ಕೂಡಲೇ ಮಠವನ್ನ ಬಿಟ್ಟು ಹೋಗ್ಲಿ ಅಂತ ಗುಡುಗಿದ್ದಾರೆ. ನಮ್ಮ ಪರಮೇಶ್ ಗೌಡ್ ಹೊಳಸರಿಗೇರಿ ಅವರು, ನಮ್ಮ ಅಡ್ಮಿನಿಸ್ಟ್ರೇಟರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಭಕ್ತರು ದವಸ ಕೊಟ್ಟಾರೆ, ಧಾನ್ಯ ಕೊಟ್ಟಾರೆ, ಬೆಳ್ಳಿ ಕೊಟ್ಟಾರೆ, ಬಂಗಾರ ಕೊಟ್ಟಾರೆ, ಮರಳು ಕೊಟ್ಟಾರೆ, ಅಕ್ಕಿ ಕೊಟ್ಟಾರೆ, ಜೋಳ ಕೊಟ್ಟಾರೆ. ಅದೆಲ್ಲದ ಲೆಕ್ಕ ಕೊಡ್ಬೇಕಲ್ವಾ? ತರಾತುರ್ಲಿ ಬಂದು ತಾವು ಮೊಸರು ತಿಂದು ಇನ್ನೂರು ಮುಖ ವರ್ಷಕ್ಕೆ ಹೊಂಟಿದ್ರು ಅವರು. ಆದ್ರೆ ಯೋಗ ನಮ್ಮ ಮಹಾಂತ ಜನ ಗದ್ದಿಗೆ ಬಹಳ ಜಾಗೃತ ಇದು. ಇದು ಬೆಂಕಿ, ಇದು ಕಾವಿ, ಇದು ಬೆಂಕಿ. ಇದನ್ನ ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಕೋಬೇಕು. ಮನೆ ಅಡಿಗೆ ಮಾಡಕ್ಕಿಟ್ಟು ಉಡ್ಸ್ಕೋಬೇಕು. ಕತ್ತಲೆ ಆದಾಗ ಮನೆಗೆ ದೀಪಕ್ಕೆ ಉಪಯೋಗಿಸ್ಕೋಬೇಕು. ಅದನ್ನ ಬೆಂಕಿನ ಎಷ್ಟು ಬೇಕು ಅಷ್ಟೇ ಯೂಸ್ಬೇಕು. ಬೆಳಕಾಗ್ತದ ಇಲ್ಲ ಸುಡ್ತದ. ಅದಕ್ಕೆ ನಮ್ಮ ಪರಮೇಶ್ ಗೌಡ್ ಹೊಳಸರಿಗೇರಿ ಅವರು, ನಮ್ಮ ಅಡ್ಮಿನಿಸ್ಟ್ರೇಟರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಭಕ್ತರು ದವಸ ಕೊಟ್ಟಾರೆ, ಧಾನ್ಯ ಕೊಟ್ಟಾರೆ, ಬೆಳ್ಳಿ ಕೊಟ್ಟಾರೆ, ಬಂಗಾರ ಕೊಟ್ಟಾರೆ, ಮರಳು ಕೊಟ್ಟಾರೆ,
ಅಕ್ಕಿ ಕೊಟ್ಟರೆ, ಜೋಳ ಕೊಟ್ಟರೆ, ಅದೆಲ್ಲದ್ರ ಲೆಕ್ಕ ಕೊಡ್ಬೇಕಲ್ವಾ? ತರಾತುರ್ಲಿ ಬಂದು ತಾವು ಮೊಸರು ತಿಂದು 200 ವರ್ಷಕ್ಕೆ ಹೊಂಟಿದ್ರು ಅವ್ರು. ಆದ್ರೆ ಯೋಗ ನಮ್ಮ ಮಹಾಂತ ಜನ ಗತ್ತಿಗೆ ಬಹಳ ಜಾಗೃತ ಇದು. ಇದು ಬೆಂಕಿ, ಇದು ಕಾವಿದು ಬೆಂಕಿ. ಇದನ್ನ ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಕೋಬೇಕು. ಮನೆ ಅಡಿಗೆ ಮಾಡಕ್ಕಿಟ್ಟು ಉಡ್ಸ್ಕೋಬೇಕು. ಕತ್ತಲೆ ಆದಾಗ ಮನೆಗೆ ದೀಪಕ್ಕೆ ಉಪಯೋಗಿಸ್ಕೋಬೇಕು. ಅದನ್ನ ಬೆಂಕಿನ ಎಷ್ಟು ಬೇಕು ಅಷ್ಟೇ ಇಸ್ಬೇಕು. ಬೆಳಕಾಗ್ತದ, ಇಲ್ಲ ಸುಡ್ತದ. ಅದಕ್ಕೆ ನಾವು ಈ ಮಧ್ಯೆ ಟ್ರಸ್ಟ್ ಸದಸ್ಯರು ಲೆಕ್ಕ ನೀಡಲು ಆಗಮಿಸ್ತಾ ಇದ್ದಂತೆಯೇ ವಚನಾನಂದ ಶ್ರೀಗಳ ಬೆಂಬಲಿಗರು ಮತ್ತು ಟ್ರಸ್ಟಿಗಳ ಬೆಂಬಲಿಗರ ನಡುವೆ ಘೋಷಣೆಗಳ ಯುದ್ಧ ನಡೆಯಿತು. ಉಭಯ ಗುಂಪುಗಳು ಮುಖಾಮುಖಿಯಾಗಿದ್ದರಿಂದ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ನಾವು ಮಠವನ್ನ ಬಿಟ್ಟು ಹೋಗೋದಿಲ್ಲ, ಇಲ್ಲಿ ನಡೆದಿರುವ ಲೂಟಿಯ ತನಿಖೆಯಾಗಲಿ ಅಂತ ವಚನಾನಂದ ಶ್ರೀಗಳು ಪಟ್ಟು ಹಿಡಿದಿದ್ದಾರೆ. ಪಂಚಮಸಾಲಿ ಮಠದ ವಿವಾದ ಮತ್ತಷ್ಟು ಜಟಿಲವಾಗುತ್ತಿದೆ. ಇಂದು ಲೆಕ್ಕ ಕೊಡುವ ಸಮಾವೇಶದಿಂದ ಎರಡು ಬಣದ ತಿಕ್ಕಾಟ ಮತ್ತಷ್ಟು ತಾರಕಕ್ಕೇರಿದೆ. ವಚನಾನಂದ ಶ್ರೀಗಳು ಲೆಕ್ಕ ಕೊಡ್ತಾರೋ, ಟ್ರಸ್ಟಿಗಳನ್ನೇ ಹೊರ ಹಾಕ್ತಾರೋ ಕಾದು ನೋಡಬೇಕಿದೆ.